ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಶ್ವೇತಾ ಶಶಿಧರ್ ಹೆಮ್ಮಾಡಿ. ವೆಲ್ಕಮ್ ಟು ಶ್ವೇತಾಸ್ ಕೈರುಚಿ ಆ್ಯಂಡ್ ಬ್ಲಾಗ್ಸ್. ಶ್ವೇತಾಸ್ ಕೈರುಚಿಯನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಜನರಿಗೆ ಶೇರ್ ಮಾಡುವ ಮೂಲಕ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈಗ ಬೇಕಾಗುವ ಸಾಮಗ್ರಿಗಳು ನೋಡೋಣ. ನಾನಿವತ್ತು ನೋಡಿ ಈ ಹಾಲು ತೊಗೊಂಡಿದ್ದೆ, ನಂದಿನಿಯ ಶುಭಮ್. ಓಕೆ, ಇದು ಸ್ವಲ್ಪ ಗಟ್ಟಿ ಹಾಲು ಬರುತ್ತಲ್ವ, ಹಾಗಾಗಿ ಗ್ರೀನ್ ಪ್ಯಾಕೆಟ್ ತೊಗೋಬೇಡಿ, ಇದೇ ಹಾಲನ್ನು ತೊಗೋಬೇಕು. ನಂತರ ಒಂದು ಅಚ್ಚು ಗೊತ್ತಲ್ಲ, ಅಚ್ಚು ಬೆಲ್ಲ, ಒಂದು ಅಚ್ಚು ಮತ್ತು ಇನ್ನೊಂದು ಒಂದು ಕಾಲು ಅಚ್ಚು ಬೆಲ್ಲವನ್ನು ನಾನು ತುರಿದಿಟ್ಟಿದ್ದೇನೆ. ಚೆನ್ನಾಗಿ ಚಾಕುವಿನಿಂದ ತುರಿತೀವಲ್ಲ ಆ ಥರ ತುರಿದಿಟ್ಟಿದ್ದೇನೆ. ಅಂದರೆ ನಿಮಗೆ ಲೆಕ್ಕದಲ್ಲಿ ಗೊತ್ತಾಗಬೇಕಂದ್ರೆ 150-160 ಗ್ರಾಮ್ ಬೆಲ್ಲ ಬೇಕಾಗುತ್ತೆ. ನೀರು ಬೆಲ್ಲವನ್ನು ಉಪಯೋಗಿಸೋದು ಬೇಡ, ಈ ಥರ ಗಟ್ಟಿ ಬೆಲ್ಲವನ್ನು ಉಪಯೋಗಿಸ್ಬೇಕು. ನೋಡಿ, 2 ಏಲಕ್ಕಿಯನ್ನು ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೇನೆ. ಓಕೆ, ಅರೋಮಕ್ಕೋಸ್ಕರ ತುಂಬ ಒಳ್ಳೆಯದಾಗುತ್ತೆ. ಏಲಕ್ಕಿಯನ್ನು ಮಿಸ್ ಮಾಡಬೇಡಿ. ಈಗ ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ. ಓಕೆ ನೋಡಿ, ಕಾಮಧೇನು ಮಿಲ್ಕ್, ಜುನ್ನು ಪೌಡರ್ ಅಂತ ಕರೀತಾರೆ. ಓಕೆ, ಗಿಣ್ಣದ ಪೌಡರ್ ಗೊತ್ತಾಗ್ತಾ ಇದೆಯಲ್ಲ. ಇದು ನೋಡಿ ನನಗೆ ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದು. ಯಾಕಂದರೆ ಇದು ನಿಮಗೆ ಅಂಗಡಿಯಲ್ಲಿ ಸಿಗತ್ತೆ ಅಂತ ಹೇಳ್ಬೋದು ನಾನು, ಬಟ್ ನಾನು ಹುಡುಕಿದಾಗ ಸಿಕ್ಕಿಲ್ಲ ನನಗೆ. ಫ್ಲಿಪ್ಕಾರ್ಟಲ್ಲಿ ಒಂದು ಕೊಡುವುದಿಲ್ಲ, ಅಂದರೆ ಇದು ಸಣ್ಣ ಪದಾರ್ಥಗಳಲ್ವಾ, ಹಾಗಾಗಿ ನನ್ನ 3ರ ಒಂದು ಕೋಂಬೋ ಇತ್ತು. ಮೂರಿತ್ತು. ಓಕೆ, 3ನ್ನ ಕೋಂಬೋ ಅಲ್ಲ, 3 ಪ್ಯಾಕೆಟ್ ಸೇರಿಸಿ ಇತ್ತು. ಇದರ ಬೆಲೆ ನನಗೆ ಸುಮಾರು ಪ್ಯಾಕ್ ಆಫ್ 3 369 ರೂಪಾಯಿ ಬಿದ್ದಿದೆ ಇದು. ಓಕೆ, ನಾನು 3 ಪ್ಯಾಕೆಟ್ ತರಿಸಿದ್ದೇನೆ. ಆಲ್ರೆಡಿ 1 ಪ್ಯಾಕೆಟ್ ಮಾಡಿ ಅದು ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಶಾರ್ಟ್ಸ್ ಕೂಡ ಹಾಕಿದೆ, ತುಂಬ ವೈರಲ್ ಆಯಿತು. ಹಾಗೆ ತುಂಬ ಜನ ಕೇಳಿ, ಶ್ವೇತಾ ಮಾಡೋದು ಹೇಗೆ ಅಂತ. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಈಗ ಮಾಡೋದು ಹೇಗಂತ ನಿಮಗೆ ತೋರಿಸ್ಕೊಡ್ತೇನೆ. ಕೇವಲ ಬೆಲ್ಲ, ಈ ಜುನ್ನು ಪೌಡರ್, ಗಿಣ್ಣದ ಪೌಡರ್, ಏಲಕ್ಕಿ, ಓಕೆ, ಹಾಲು, ಇಷ್ಟೇ 4 ಪದಾರ್ಥಗಳನ್ನು ಬಳಸಿ ಹೆಲ್ದಿಯಾದ ಎಲ್ಲ ಮಕ್ಕಳು ಸಣ್ಣವರಿಂದ ದೊಡ್ಡವರವರೆಗೂ ಇಷ್ಟವಾಗುವಂಥ ಗಿಣ್ಣವನ್ನು ಮಾಡೋಣ. ಗಿಣ್ಣವನ್ನು ನಾವು ಯಾವಾಗ ಆವಾಗ ತಿನ್ನೋಕ್ಕಾಗೋಲ್ಲ, ಯಾಕಂದರೆ ದನ ಕರು ಹಾಕಬೇಕು, ಆ ಗಿಣ್ಣದ ಹಾಲು ಸಿಗಬೇಕು, ಅದೆಲ್ಲ ಈಗ ಕಷ್ಟ ಆಗುತ್ತೆ. ಹಾಗಾಗಿ ಇಂಥ ಒಂದು ಪ್ಯಾಕೆಟ್ರಿಂದಾಗಿ ನಾವು ಈಸಿಯಾಗಿ ಮಾಡ್ಕೋಬೋದು. ಮಾಡೋದು ಹೇಗಂತ ನೋಡೋಣ. ಮೊದಲಿಗೆ ಒಂದು ಸ್ವಲ್ಪ ಅಗಲವಾದ ಪಾತ್ರೆ ತಗೊಂಡಿದ್ದೇನೆ. ಈ ಪಾತ್ರೆಗೆ ಏನು ಮಾಡ್ತಿದ್ದೇನೆ, ನಾನು ಬೆಲ್ಲವನ್ನು ಹಾಕ್ತೇನೆ. ಓಕೆ, ಪಾತ್ರೆಗೆ ಬೆಲ್ಲ ಹಾಕಿದ್ದೇನೆ. ಎಷ್ಟು ಚೆಂದ ಕಾಣ್ತಾ ಇದೆಯಲ್ವಾ. ಬೆಲ್ಲಕ್ಕೆ ನಾನು ನೋಡಿ ಪ್ಯಾಕೆಟ್ ಹಾಲು, ಅರ್ಧ ಲೀಟ್ರು ಶುಭಮ್ ನಂದಿನಿ ಹಾಲನ್ನು ಹಾಕ್ತಾ ಇದ್ದೇನೆ. 1 ಪ್ಯಾಕೆಟ್ ಪೂರ್ಣವಾಗಿ ಹಾಲನ್ನು ಹಾಕಿದ್ದೇನೆ. ಇದಕ್ಕೆ ನೀರೆಂತ ಹಾಕೋದು ಬೇಡ. ಓಕೆ, ಒಂದು ಸ್ವಲ್ಪನೂ ನೀರು ಹಾಕೋದು ಬೇಡ. ಈಗ ಇದನ್ನು ನಾವು ಈ ರೀತಿ ವಿಸ್ಕರ್ ಇರುತ್ತಲ್ಲ, ಇದರ ಸಹಾಯದಿಂದ ಕಲಿಸ್ಕೊಳ್ಳೋಣ. ಬೆಲ್ಲ ಕರಗುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ. ಬೆಲ್ಲ ಒಂಚೂರು ಇದಾಗಿರಬಾರ್ದು, ಗಟ್ಟಿ ಇರಬಾರ್ದು. ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ಳಿ. ನಾನೀಗ ಬೆಲ್ಲವನ್ನು ಕರಗಿಸ್ಕೊಂಡ ಮೇಲೆ ನಿಮಗೆ ತೋರಿಸ್ತೇನೆ. ಬೆಲ್ಲವನ್ನು ಕರಗಿಸೋಕ್ಕೊಂದು 5 ನಿಮಿಷ ಬೇಕಾಗುತ್ತೆ. ಅಷ್ಟರೊಳಗೆ ನಾನೇನು ಮಾಡ್ತಿದ್ದೇನೆ, ಇಡ್ಲಿ ಪಾತ್ರೆ ರೆಡಿ ಮಾಡಿ ಇಡ್ತಾ ಇದ್ದೇನೆ. ಇಡ್ಲಿ ಪಾತ್ರೆ ಎಲ್ಲರ ಮನೇಲಿ ಇರುತ್ತೆ. ಅದು ಇಲ್ಲದಿದ್ದರೆ ಅಕಸ್ಮಾತ್ ನೀವು ಒಂದು ಸಣ್ಣ ಬಾಣಲಿ ಇರುತ್ತಲ್ಲ, ಬಾಣಲಿಯಲ್ಲಿ ನೀರು ಹಾಕಿ ಅದರೊಳಗೆ ಕೂಡ ಬೇಯಿಸ್ಬೋದು. ನೋಡಿ, ಇಡ್ಲಿ ಪಾತ್ರೆಗೆ ನಾನು ನೀರು ಹಾಕಿದ್ದೇನೆ. ನೀರು ಹಾಕಿ ಇಡ್ಲಿ ಇದಿರುತ್ತಲ್ವ, ಅದನ್ನು ಉಲ್ಟಾ ಇಟ್ಟಿದ್ದೇನೆ. ಇದರ ಮೇಲೆ ನಾನು ಇನ್ನೊಂದು ವಸ್ತುನ ಇಟ್ಟು ಅದರೊಳಗೆ ಪಾತ್ರೆನ ಇಡ್ತೇನೆ. ಓಕೆ, ಇಡ್ಲಿ ಅಥವಾ ಯಾವುದೇ ಹಬೆಯಲ್ಲಿ ಬೇಯಿಸೋ ಪದಾರ್ಥಗಳನ್ನು ಮಾಡುವಾಗ, ಸ್ವೀಟ್ ಮಾಡುವಾಗ ನಾವು ಮೊದಲು ಇದರೊಳಗೆ ಅಡಿಯಲ್ಲಿ ಹಾಕಿರುವ ನೀರು ತುಂಬ ಚೆನ್ನಾಗಿ ಕಾಯಬೇಕು. ಅಷ್ಟರೊಳಗೆ ನಾವು ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ಈಗ ನೋಡಿ, ಅರ್ಧ ಬೆಲ್ಲ ಕರಗಿದೆ. ಇನ್ನೂ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ, ಬೆಲ್ಲ ಇದೆ. ಓಕೆ, ಅರ್ಧ ಬೆಲ್ಲವನ್ನು ನಾನು ಚೆನ್ನಾಗಿ ಕರಗಿಸ್ಕೊಂಡಿದ್ದೇನೆ. ಈಗ ನಾನೇನು ಮಾಡ್ತಿದ್ದೇನೆ, ಈ ಗಿಣ್ಣದ ಪೌಡ್ರನ್ನು ಹಾಕ್ತೇನೆ. ನೋಡಿ, ಸೇಮ್ ಹಾಲಿನ ಪೌಡ್ರ್ ಇದ್ದಂಗೆ ಇರುತ್ತೆ. ಓಕೆ, ನೋಡಿ, ಗಿಣ್ಣದ ಪೌಡ್ರನ್ನು ಇದಕ್ಕೆ ಆ್ಯಡ್ ಮಾಡ್ತೇನೆ. ಫುಲ್ ಪ್ಯಾಕೆಟ್. ಓಕೆ, 100 ಗ್ರಾಮ್ ಪ್ಯಾಕೆಟನ್ನು ನಾವು ಹಾಕಿದ್ದೇನೆ ಫುಲ್. ಓಕೆ, ಈಗ ನಾವು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕಂದ್ರೆ ಗಂಟಿಲ್ಲದಂತೆ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಓಕೆ, ಮಿಕ್ಸ್ ಮಾಡಿದ ನಂತರ ನಿಮಗೆ ತೋರಿಸ್ತೇನೆ. ನೋಡಿ, ಸ್ವಲ್ಪವೂ ಗಂಟಿಲ್ಲದಂತೆ ಹಾಲಿನಲ್ಲಿ ಚೆನ್ನಾಗಿ ಬೆರೆಯುವ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಓಕೆ, ಹಾಲಿನ ಬಣ್ಣ ಚೇಂಜ್ ಆಗಿದೆ, ಯಾಕಂದರೆ ಬೆಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಹಾಲಿನ ಬಣ್ಣ ಚೇಂಜ್ ಆಗಿದೆ. ನೋಡಿ, ಚೆನ್ನಾಗಿ ಕರಡಿದೆ. ಓಕೆ,
ನಾವು ಪೌಡ್ರ್ ಹಾಕಿದ್ದೀವಿ ಗೊತ್ತಾಗ್ತಿಲ್ಲ, ಸ್ವಲ್ಪ ನೀರಾಗಿದೆ. ಇದು ಹಾಲು ನೀರಾಗಿದೆ. ನಿಮ್ಗೆ ಇದನ್ನ ನೋಡಿದಾಗ ಅಯ್ಯೋ ಗಿಣ್ಣ ಹೇಗಾಗುತ್ತೋ ಅಂತ ಅನ್ಕೋಬೋದು. ನಾನು ಕೂಡ ಫಸ್ಟ್ ಹಾಗೆ ಅಂದ್ಕೊಂಡಿದ್ದೆ, ಬಟ್ ಪರ್ಫೆಕ್ಟ್ ತುಂಬ ಟೇಸ್ಟಿಯಾದ ಗಿಣ್ಣ ಬರುತ್ತೆ. ಈ ಹಾಲನ್ನು ಸ್ವಲ್ಪ ಟೇಸ್ಟ್ ಮಾಡಿದಾಗ ನಿಮಗೆ ಸ್ವೀಟ್ ಗೊತ್ತಾಗುತ್ತೆ. ಒಂದು ವೇಳೆ ಇನ್ನೂ ಸ್ವೀಟ್ ಬೇಕು ಅಂದಿದ್ರೆ ಹಾಕ್ಬೋದು, ಬಟ್ ಇದು ಪರ್ಫೆಕ್ಟ್ ಸ್ವೀಟ್ ನಾನು ಹೇಳಿದ್ದು. 1/4 ಅಚ್ಚು ಬೆಲ್ಲ. ಓಕೆ, ಈಗ ನಾನು ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ನಾನು ತುಂಬ ಪುಡಿ ಮಾಡಿಲ್ಲ. ಓಕೆ, ಏಲಕ್ಕಿ ಕೆಲವೊಮ್ಮೆ ಮಕ್ಕಳು ತುಂಬ ಪುಡಿ ಮಾಡಿದ್ರೆ ಕೆಲವೊಮ್ಮೆ ಇದು ಮಾಡ್ತಾರೆ, ಹಾಗಾಗಿ ಪುಡಿ ಮಾಡಿತ್ತು, ಸ್ವಲ್ಪ ಪುಡಿ ಮಾಡಿದ್ದೇನೆ. ಓಕೆ, ಈಗ ಕಲಸಿದ ಮಿಶ್ರಣ ರೆಡಿಯಾಗಿದೆ. ಗೊತ್ತಾಗ್ತಿದೆ ಅಲ್ವಾ? ಮಿಶ್ರಣ ರೆಡಿಯಾಗಿದೆ. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಈಗ ನಾನು ಈ ಥರದೊಂದು ಬೋಗಣಿ ತೊಗೊಂಡಿದ್ದೇನೆ. ಓಕೆ, ಬೋಗಣಿ ಅಂತಾರಲ್ಲ ಸಣ್ಣದು, ಗೊತ್ತಾಗ್ತಿದೆಯಾ ಹೇಗಿದೆ ಅಂತ ನೋಡಿ, ಹೀಗಿದೆ. ಓಕೆ, ಸಣ್ಣ ಬೋಗಣಿ, ಸ್ವಲ್ಪ ಅಂದರೆ ಹೀಗೆ ಎತ್ತರ ಇರೋದು ಬೋಗಣಿ ಹಾಕ್ಕೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ ಅಂತ. ಓಕೆ, ನಾನೀಗ ಈ ಹಾಲನ್ನು ಕಲಸಿದ ಹಾಲನ್ನು ಇದರೊಳಗೆ ಸುರಿತಾ ಇದ್ದೇನೆ. ಪೂರ್ತಿಯಾಗಿ ಇದಕ್ಕೆ ಸುರಿಬೇಕು. ಓಕೆ, ನಿಮ್ಗದು ಕಪ್ ಕಾಣ್ತಾ ಇರೋದು ಏಲಕ್ಕಿ. ನೋಡಿ, ಹಾಲನ್ನು ಪೂರ್ತಿಯಾಗಿ ಇದಕ್ಕೆ ಹಾಕಿದ್ದೇನೆ. ಓಕೆ, ನೋಡಿ ಹೇಗಂದರೆ ಇಷ್ಟು ಗ್ಯಾಪ್ ಇದೆ. ಓಕೆ, ಇಷ್ಟು ಗ್ಯಾಪ್ ಇದೆ, ಹಾಕಿದ್ದೇನೆ. ನೀವು ಸ್ವಲ್ಪ ಅಗಲವಾದ ಪಾತ್ರೆ ಕೂಡ ಹಾಕ್ಬೋದು. ನನಗೆ ತುಂಬ ಸಣ್ಣದಾಗಿ ಬರುತ್ತೆ, ಸ್ವಲ್ಪ ದಪ್ಪವಾಗಿ ಬರುತ್ತೆ ಅಂತ ಇದಕ್ಕೆ ಹಾಕಿದ್ದೇನೆ. ಓಕೆ, ಈಗ ಈ ಕಡೆ ನಾನೇನು ಮಾಡಿದ್ದೇನೆ ಅಂದರೆ, ಇದು ಇಡ್ಲಿಯ ಪಾತ್ರೆ ಒಳಗೆ ಇಡ್ಲಿ ಸ್ಟ್ಯಾಂಡ್ ಒಂದು ಇಟ್ಟಿದ್ದೇನೆ, ಹಾಗೂ ಈ ಫ್ಲವರ್ ಸ್ಟ್ಯಾಂಡ್ ಇದೆಯಲ್ಲ ಇದಿಟ್ಟಿದ್ದೇನೆ. ಓಕೆ, ನೀರು ಇನ್ನೂ ಸ್ವಲ್ಪ ಕಾಯಬೇಕು. ಈಗ ಇಡ್ಲಿ ಪಾತ್ರೆಯಲ್ಲಿರುವ ನೀರು ಕಾದಿದೆ, ನಿಮ್ಗೆ ಗೊತ್ತಾಗ್ತಿರ್ಬೋದು, ಸೌಂಡ್ ಬರ್ತಾ ಇದೆ, ಚೆನ್ನಾಗಿ ಬಿಸಿಯಾಗಿದೆ. ಓಕೆ, ಈಗ ನಾನೇನು ಮಾಡ್ತೇನೆ ಅಂದರೆ, ನಾನು ರೆಡಿ ಮಾಡಿದ ಈ ಮಿಶ್ರಣದ ಪಾತ್ರೆಯನ್ನು ಇದರೊಳಗೆ ಇಡ್ತೇನೆ. ಓಕೆ, ನೋಡಿ ಪಾತ್ರೆಯನ್ನು ಇದರೊಳಗೆ ಇಟ್ಟಿದ್ದೇನೆ. ಒಮ್ಮೆ ಮಿಕ್ಸ್ ಮಾಡ್ಕೊತೇನೆ. ಓಕೆ, ಒಮ್ಮೆ ಮಿಕ್ಸ್ ಮಾಡಿದ್ದೇನೆ. ನಂತರ ನೀವೇನು ಮಾಡಬೇಕಂದ್ರೆ, ಇದಕ್ಕೆ ಸರಿ ಹೊಂದುವ ಒಂದು ಪ್ಲೇಟನ್ನು ಮುಚ್ಚಬೇಕು. ಗೊತ್ತಾಗ್ತಾ ಇದೆಯಾ? ಈಗ ನಾನೇನು ಮಾಡ್ತಿದ್ದೇನೆ, ಮೇಲಿನ ಇಡ್ಲಿ ಪಾತ್ರೆಯ ಮುಚ್ಚಳವನ್ನು ಕೂಡ ಮುಚ್ಚಿದ್ದೇನೆ. ಈಗ ಗಂಟೆ 11:15. ಓಕೆ, ನಾವು ಸುಮಾರು 35 ನಿಮಿಷ ಬೇಯಿಸಬೇಕು. ಓಕೆ, 12:05 ತನಕ ನಾವು ಇದನ್ನು ಬೇಯಿಸಬೇಕು. ನಂತರ ನಾವು 12 ಗಂಟೆ 5 ನಿಮಿಷಕ್ಕೆ ತೆಗೆದು ನೋಡುವ, ಆವಾಗ ಪರ್ಫೆಕ್ಟಾಗಿ ಬೆಂದಿರುತ್ತದೆ. ಓಕೆ, 35 ಇಲ್ಲ ಅಂದರೆ ಒಂದು 5 ನಿಮಿಷದ 12-10 40 ನಿಮಿಷದಲ್ಲಿ ಪರ್ಫೆಕ್ಟಾಗಿ ಬೇಯುತ್ತೆ. ಈಗ ನೋಡಿ, ಗಂಟೆ 12:10 ಆಗಿದೆ. ಈಗ ನಾನು ಅದನ್ನ ಬೇಯಿಸಿದ್ದನ್ನು ತೆಗಿತಾ ಇದ್ದೇನೆ. ತುಂಬ ಬಿಸಿ ಇರುತ್ತೆ, ಹಗುರ ತೆಗೆದು ನೋಡಬೇಕು. ನೋಡಿ, ಒಳ್ಳೆ ಹಬೆ ಬರ್ತಾ ಇದೆ. ಈಗ ಮುಚ್ಚಿರುವ ಪ್ಲೇಟ್ ತೆಗಿತಾ ಇದ್ದೇನೆ. ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ. ಗೊತ್ತಾಗ್ತಾ ಇದೆಯಾ? ನೋಡಿ, ಇದು ಸ್ವಲ್ಪ ನೀರಿರುತ್ತೆ. ಇದೇನಾಗುತ್ತೆ ಅಂದರೆ ನಂತರ ತಣ್ಣಗಾದ್ಮೇಲೆ ಸರಿಯಾಗುತ್ತೆ. ನಿಮಗೆ ಸ್ವಲ್ಪ ನೀರಿದೆ ಅನಿಸ್ತಾ ಇದೆ ನೋಡಿ, ಅಲುಗಾಡಿದ್ರೆ ಗೊತ್ತಾಗ್ತಿದೆಯಾ? ಈಗ ನೋಡಿ, ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ನಾನು. ನೋಡಿ, ಈಸಿಯಾಗಿ ಬರ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿ, ಇಲ್ಲೆಲ್ಲ ಸೈಡ್ ನೀರಿರುತ್ತೆ ಅಷ್ಟೇ. ಇದು ಪರ್ಫೆಕ್ಟಾಗಿ ಬೆಂದಿದೆ. ತಣ್ಣಗಾಗಬೇಕು. ಇದು ಸುಮಾರು 1-2 ತಾಸು ತಾನಾಗೆ ತಣ್ಣಗಾಗಬೇಕು. ಫ್ರಿಜ್ಜಲ್ಲಿ ಇಟ್ಟಲ್ಲ, ಹಾಗೆ ತಾನಾಗೆ ತಣ್ಣಗಾಗಬೇಕು. ಈಗ ನಾನು ಗ್ಯಾಸನ್ನು ಆರಿಸ್ತಾ ಇದ್ದೇನೆ. ಓಕೆ, ನೋಡಿ, ಇಡ್ಲಿ ಪಾತ್ರೆಯನ್ನು ತೆಗೆದಿದ್ದೇನೆ. ಹೀಗೆ ಮುಟ್ಟಿದಾಗ ನೋಡಿ ಏನು ತಾಗೋದಿಲ್ಲ. ಓಕೆ, ಈಗ ಇದನ್ನು ನಾನು ತಣ್ಣ ಮಾಡಲಿಕ್ಕೆ ಇಡ್ತೇನೆ. ತಣಿಸ್ಬೇಕು. ಒಂದು ಸುಮಾರು 2 ತಾಸು ನಾನು ಹಾಗೆ ಇಡ್ತೇನೆ. ನಂತರ ಒಂದು 10 ನಿಮಿಷ ಫ್ರಿಜ್ಜಲ್ಲಿಟ್ಟು ನಂತರ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಲೈಟಾಗಿ ಕೋಲ್ಡ್ ಇರುತ್ತೆ, ತುಂಬ ಕೋಲ್ಡ್ ಬೇಕಂತ ಲೈಟಾಗಿ ಕೋಲ್ಡ್ ಇಟ್ಟು ಚೆನ್ನಾಗಿರುತ್ತೆ. ನೋಡಿ, ಲೈಟ್ ಯೆಲ್ಲೋಯಿಶ್ ಇದೆ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಹಿಂಗೆ ಬಿಡುತ್ತೆ ಪಾತ್ರೆ. ಓಕೆ, ಇದು ಬೆಂದಿದೆ ಅನ್ನೋಕ್ಕೆ ಸಾಕ್ಷಿ. ನೋಡಿ, ಇಲ್ಲಿ ಪಾತ್ರೆ ಬಿಡುತ್ತೆ. ಗೊತ್ತಾಗ್ತಾ ಇದೆಯಾ? ನೋಡಿ, ಇದು ಪಾತ್ರೆ ಬಿಡುತ್ತೆ. ಓಕೆ, ಲೈಟಾಗಿ ನೀರಿನ ಅಂಶ ಇರುತ್ತೆ. ಆ ನೀರು ಕೂಡ ತುಂಬ ಚೆನ್ನಾಗಿರುತ್ತೆ, ಸ್ವೀಶ್ ಆಗಿರುತ್ತೆ. ಇದನ್ನು ನಾನು ನಿಮಗೆ ನಂತರ ತೋರಿಸ್ತೀನಿ, 2 ಗಂಟೆ ನಂತರ. ನೋಡಿ, ಗೊತ್ತಾಗ್ತಾ ಇದೆಯಾ? ಅನ್ನೋದನ್ನ ಏನಾದರೂ ಇದ್ದರೆ ನಿಮಗೆ ಏನು ಮಾಡಬೇಕು, ಅಡಿ ಒಂದು ತಣ್ಣೀರಿನ ಪಾತ್ರೆ ಇಟ್ಟರೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಕೂಡ ತಣ್ಣಗಾಗುತ್ತೆ. ಅದು ಬಿಸಿ ಹೋಗುತ್ತೆ. ಓಕೆ, ತಣ್ಣಗಿರಾಗುತ್ತೆ. ಅದು
ಸಂಪೂರ್ಣ ತಣ್ಣಗಾದ ನಂತರ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಡಿ. ಓಕೆ, ನಂತರ ಅದನ್ನು ಡಿಮೋಲ್ಡ್ ಮಾಡ್ಬೋದು. ಚೆನ್ನಾಗಿ ತಣ್ಣಗಾಗಿದೆ. ನಿಮಗೆ ಗೊತ್ತಾಗ್ತಿರ್ಬೋದು ಹೇಗೆ ಸೈಡ್ ಬಿಡ್ತಾ ಇದೆ ಅಂತ. ಇದು ನಾನು ಹೇಗೆ ತೊಗೊಂಡು ಬರ್ತೀನಿ ಹಾಗೆಲ್ಲ ಸೈಡ್ ಓಪನ್ ಆಗ್ತಾಯಿದೆ ನೋಡಿ ಇಲ್ಲಿ. ಈಗ ನಾನು ಒಂದು 15 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡ್ತೀನಿ. ನಾನು ನಿಮಗೆ ಹೊರಗಡೆ ತಂದು ತೋರಿಸ್ತಿದ್ದೀನಿ. ನಿಜವಾದ ಯಾವ ಬಣ್ಣ ಇದೆ ಅದೇ ಬಣ್ಣ ಕಾಣ್ತಾ ಇದೆ ನೋಡಿ, ಎಷ್ಟು ಸ್ಮೂತಾಗಿದೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನು ಫ್ರಿಜ್ಜನ್ನು ತೆಗೆದಿದ್ದೇನೆ. ಓಕೆ, ಸ್ವಲ್ಪ ಇದನ್ನು ಹೀಗೆ ಮಾಡ್ಕೋಬೇಕು ನೋಡಿ, ನಿಮಗೆ ಗೊತ್ತಾಗ್ಬೋದು. ಹೀಗೆ ಬಿಟ್ಟು ಬರುತ್ತೆ ಇದು ನೋಡಿ. ಓಕೆ, ಈಗ ನಾನು ಹೀಗೆ ಮಾಡಿ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಇದು ನಾನು ಕಟ್ ಮಾಡಬೇಕಾದ್ರೆ ಇದು ಪೀಸ್ ಇದಾಗಿದ್ದು ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಇದನ್ನು ನೋಡಿ ನಮಗೆ ಯಾವ ಆಕಾರದಲ್ಲಿ ಬೇಕು ಆ ಆಕಾರದಲ್ಲಿ ಕಟ್ ಮಾಡ್ಬೋದು ನೋಡಿ. ತುಂಬ ಸ್ಮೂತ್ ಇರುತ್ತೆ ನೋಡಿ, ತುಂಬ ಸ್ಮೂತ್ ಹೇಗೆ ಬರುತ್ತೆ ಅಂತ. ಒಂದು ಕೈಯಲ್ಲಿ ನಾವು ಮುರಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಓಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿ ಕೂಡ ಇರುತ್ತೆ. ತುಂಬ ಮಾಡೋದು ಈಸಿ. ಕೇವಲ 4 ಪದಾರ್ಥ, ಏಲಕ್ಕಿ ಬಿಟ್ಟರೆ ಕೇವಲ 3 ಪದಾರ್ಥದಿಂದ ತುಂಬ ಟೇಸ್ಟಿಯಾದ ಗಿಣ್ಣುವನ್ನು ಗಿಣ್ಣದ ಹಾಲಿಲ್ಲದೆ ತಯಾರು ಮಾಡ್ಬೋದು. ಓಕೆ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದರಲ್ಲಿ ಸ್ವಲ್ಪ ಈ ರೀತಿ ನೀರಿನ ಅಂಶ ಇರುತ್ತೆ, ಅದು ನೀವು ಸರಿಯಾಗಿಲ್ಲ ಅಂತ ಅಂದ್ಕೊಳೋದು ಬೇಡ. ಈ ನೀರು ಕೂಡ ಏನು ಬಿಸಾಕೋಲಿಕ್ಕಲ್ಲ, ನೀವು ಗಿಣ್ಣದೊಟ್ಟಿಗೆ ನೀರನ್ನು ಕೂಡ ಸವಿಬೋದು. ತುಂಬ ಟೇಸ್ಟಿಯಾದ ಗಿಣ್ಣ ರೆಡಿಯಾಗಿದೆ. ಇನ್ನೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೇನೆ. ಥ್ಯಾಂಕ್ ಯು.